ಮಾಧ್ಯಮದವ್ರಿಗೆ ತಾಳ್ಮೆಯಿಂದ ತಾಳ್ಮೆಯಿಂದ ತಾವು ಕಾದು ನಮ್ಮ ಒಂದು ಈ ಎರಡು ಮಾತುಗಳನ್ನ ನನ್ನ ಈ ದುಃಖದಲ್ಲಿ ಸಹಭಾಗಿಗಳಾಗಿ ನೀವು ಹೊಟ್ಟೆ ಹಸುವನ್ನು ಲೆಕ್ಕಿಸ್ದಿರ. ನನ್ನ ತಾಯಿಯವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರ್ಬಾರ್ದಪ್ಪ ಯಾರು ಅಂತ ಯಾವಾಗಲೂ ನನ್ನ ತಾಯಿಯವರು ಹೇಳ್ತಾರೆ. ಹೊಟ್ಟೆ ಮುಗಿಸಿದ್ವಿ ಯಾವ ರೂಪದಲ್ಲಿ ಅಂತಂತ ಹೇಳಿದ್ರು. ನನ್ನ ತಾಯಿಯವರು ಕಿಟಕಿ ಹತ್ರ ಮಲಗಿರುವಾಗ ಯಾವಾಗಲೂ ಬಂದು ಕಾಗೆ ಮರೆಯೋದಿಲ್ಲ. ಆ ಕಾಗೆಗೆ ಏನಾದರೂ ಹಾಕಿ ಹಾಕಿ ಅಂತಂತ ಹೇಳೋರು. ಇವತ್ತು ಅವರೇ ಆ ರೂಪದಲ್ಲಿ ಬಂದು ಸ್ವೀಕರಿಸಿದ್ದಾರೆ. ಆಮೇಲೆ ಪ್ರಾಣಿಗಳ ಮೇಲೆ ಇಷ್ಟ, ನಾಯಿಗಳ ಮೇಲೆ ನಾಯಿಗಳು ಸ್ವೀಕರಿಸ್ತಾ ಇದ್ದಾವೆ. ಯಾವ ರೂಪ ಏನು ಎಲ್ಲಿ ಗುರುತಿಸ್ಕೊಳ್ಳೋದು ಅಂತ ನಮಗೆ ಅರ್ಥವೇ ಆಗಲಿಲ್ಲ. ಬ್ರಾಹ್ಮಣರು ಹೇಳಿದ್ರು, ಇದೇ ಆ ರೂಪ, ಇದೇನೇ ಅದು ಶಿಸ್ತು. ಪಶ್ಚಿಮ ಕಡೆ ಹಿಡಿತಕ್ಕಂಥ ಇದರಲ್ಲಿ ಇದನ್ನ ಬಿಟ್ರೆ ತುಂಬಾ ಪುಣ್ಯ, ಇದು ನೆಟ್ಟಿಗೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳುವಂತ ಮಾತು. ಆ ತೃಪ್ತಿಯೊಂದಿಗೆ ನಾನು ಇದು ಅರ್ಪಿಸ್ತಾ ಇದ್ದೀನಿ. ಆದರೂ ನಮ್ಮ ತಾಯಿಯವ್ರನ್ನ ಬಿಟ್ಕೊಡಕ್ಕೆ ನನಗೆ ನನ್ನ ಗಳಿಗೆನೂ ಇಷ್ಟ ಇಲ್ಲ ಜೀವನದಲ್ಲಿ. ತಾಯಿಯವ್ರನ್ನ ಮಾತ್ರ ಅಲ್ಲ ರೀ, ನಮ್ಮ ಚಿತ್ರರಂಗದಲ್ಲಿ ಕೆಲವು ಮುಖ್ಯವಾದ ಜೀವಗಳನ್ನ ನಾವು ಕಳ್ಕೊಂಡ್ಬಿಟ್ಟು ಏನು ನಮ್ಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಾಳಕ್ ಬಂದ್ವಾ, ಸಾಯಕ್ ಬಂದ್ವಾ, ಕಾಲ ಮೃತ್ಯು ಹರಣಂ ಅಂತಾರೆ. ಆ ಕಾಲದಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊತಾ ಇದ್ರು. ಈಗ ನೆನ್ಸ್ಕೊಂಡ್ಬಿಟ್ರೆ ನನಗೆ ತುಂಬಾ ನೋವಾಗುತ್ತೆ. ಮೊನ್ನೆ ನನ್ನ ತಾಯಿಯವರು ಜೊತೆಲೆ ಅವ್ರ ಸೇವಕರು ಬಂಗಾರಿಯವ್ರು ತೀರ್ಕೊಂಡ್ರು. ಬಂಗಾರಿಯವ್ರು ತೀರ್ಕೊಂಡಿದ್ದಿಂದಲೇ ನನಗೆ ಗಾಡಿಗಳು ಕೊಡೋರು ಪಾಪ. ಪೆಟ್ರೋಲ್ ಬಂಕ್ ತ್ಯಾಗು ಅವರು, ಇವರು ನಿರ್ಮಾಪಕರು ಪಾಪ, ಅವರು ತೀರ್ಕೊಂಡ್ರು. ಎಷ್ಟು ಮನಸ್ಸಿಗೆ ಹಿಂದಿಂದ ಯಾಕೆ ಈ ತರ ಒಂದು ಪರಿಸ್ಥಿತಿಗಳು ಆವರಿಸ್ಕೊತಾ ಇದೆ ಅಂತಾನೆ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಭವಿಷ್ಯದಲ್ಲಾದ್ರೂ ನಾವೆಲ್ಲರೂ ನೆಮ್ಮದಿಯಾದ ಒಂದು ನಿಟ್ಟುಸಿರು ಬಿಟ್ಕೊಂಡು ಸಂತೋಷವಾಗಿರೋ ಪರಿಸ್ಥಿತಿ ಆಗ್ಲಿ. ಇದು ಒಮ್ಮಕ್ರಾನ್ ಅಂತ ಇದ್ದಾರೆ, ಇನ್ನೊಂದು ಅಂತ ಇದ್ದಾರೆ. ಇದು ಯಾವುದು ನಮ್ಮ ಜನಗಳಿಗೆ ತೊಂದರೆ ಕೊಡದಿರ ಇರ್ಲಿ. ಸುಸರ್ಜಿತವಾದ ಪರಿಸ್ಥಿತಿಗಳು ನಿರ್ಮಾಣ ಆಗ್ಲಿ, ಒಳ್ಳೆ ಆಸ್ಪತ್ರೆಗಳು ಬರ್ಲಿ. ಪಾಪ ಜನಗಳಿಗೆ ಎಲ್ಲಿ ತೊಂದರೆ ಆದ್ರೂ ಕೂಡ ತಕ್ಷಣ ಅದನ್ನ ನಾವು ಅವ್ರನ್ನ ಗಮನಿಸಿ ಅವರ ಕಾಯಿಲೆಗಳನ್ನ ಗುಣ ಮಾಡುವಂತ ಪರಿಸ್ಥಿತಿಗಳಾಗ್ಲಿ. ಇವತ್ತು ನನ್ನ ತಾಯಿಯವರು ಹೀಗೆ ತೀರ್ಕೊಂಡ್ರು ಅಂದ್ರೆ ಎಲ್ಲಾನು ಕರೆಕ್ಟ್ ಆಗಿದೆ. ಶುಗರ್ ಎಲ್ಲಾನು ಕರೆಕ್ಟ್ ಆಗಿತ್ತು, ಎಲ್ಲ ಒಂದ್ ಕಡೆ ಕಫ ಬಂದು ಅವ್ರಿಗೆ ಕೊನೆ ಸಮಯದಲ್ಲಿ ಕಫ ಬಂದು ಅದು ಕಾರ್ಡಿಯಾಕ್ ಅರೆಸ್ಟ್ ತರ ಆಗೋಗಿ ತೀರ್ಕೊಂಡ್ರು ನನ್ನ ತಾಯಿಯವರು. ಬಹುಶಃ ಈ ಪರಿಸ್ಥಿತಿಗಳು ಕೆಲವು ಶ್ರೇಷ್ಠ ವ್ಯಕ್ತಿಗಳಿಗೆ ಬರಬಾರ್ದು. ಯಾಕಂದ್ರೆ ಅವರ ಆಶೀರ್ವಾದ, ಅವರೊಂದು ನೋಟದಲ್ಲಿ ಈ ನಾಡು ಸಂಸ್ಕಾರ ಸಂಸ್ಕೃತಿಗಳು ಬೆಳೀತಾ ಇರ್ಬೇಕು ಅಂತ ನನ್ನ ಅನುಮಾನಿಸಿಕೆ ಇತ್ತು. ಇರ್ಲಿ, ಇನ್ನು ಭವಿಷ್ಯದಲ್ಲಾದ್ರೂ ಯಾರಿಗೂ ಈ ತೊಂದರೆ ಆಗ್ದಿರ ಇರ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಮೊನ್ನೆ ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಈ 2 ತಿಂಗಳ ಕೆಳಗಡೆ 3 ತಿಂಗಳ ಕೆಳಗಡೆ ಕಾವೇರಿ ಹೋರಾಟಕ್ಕೆ 1.5 ತಿಂಗಳ ಕೆಳಗಡೆ ಹೋರಾಟಕ್ಕೆ ಬಂದು ನನ್ನ ತಾಯಿಯವರು ಬೆಂಬಲ ಕೊಟ್ಟರು. ಸ್ಮೃತಿಬದ್ಧವಾಗಿದ್ರು, ಆರೋಗ್ಯವಾಗಿದ್ರು. 120-160 ಕಿಲೋಮೀಟರ್ ಗಾಡಿನಲ್ಲಿ ಅವರು ನೆಮ್ಮದಿಯಾಗಿ ಪ್ರಯಾಣಿಸಿ ಬಂದು ತನ್ನ ಆಹಾರನ ಸೇವಿಸ್ಕೊಂಡ್ ಬಂದ ನನ್ನ ತಾಯಿಯವರು 1.5 ತಿಂಗಳಲ್ಲಿ ಈ ರೀತಿ ಅವರ ಪಿಂಡ ಪ್ರದಾನ ಮಾಡ್ತೀನಿ ಅನ್ನುವಂಥದ್ದು ನನಗೆ ನಿಜವಾಗ್ಲೂ ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇವತ್ತೊಂದು ಮಾತು ಹೇಳ್ತೀನಿ ನೋಡ್ರಿ. ಯಾಕೆ ವಿನೋದ್ ರಾಜ್ ಅಳ್ತಾ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಜೊತೆಯಲ್ಲಿ ಹಿರಿಯರಿರುವಂತ ಮನೆ, ಹಿರಿಯರಿರುವಂತ ಯಾವುದೇ ಒಂದು ಮಠ, ಯಾವುದೇ ಒಂದು ಸಂಸ್ಥೆ, ಹಿರಿಯರಿರ್ತಕ್ಕಂಥದ್ದು ತುಂಬಾ ಶ್ರೇಷ್ಠ. ಯಾರಿಗಾದ್ರೂ ರಿಟೈರ್ಮೆಂಟ್ ಕೊಡ್ತೀರಾ ಅಂದ್ರೆ ದಯವಿಟ್ಟು ರಿಟೈರ್ಮೆಂಟ್ ಕೊಡಬೇಡಿ. ಎಲ್ಲಾದ್ರೂ ಮೂಲೆಯಲ್ಲಿ ಒಂದು ಟೇಬಲ್, ಒಂದು ಚೇರ್ ಹಾಕಿ ಕೊಟ್ಬಿಟ್ಟು ನೀನ್ ಹೋಗಿಲ್ಲ ಕಣಪ್ಪ, ನೀನ್ ಇಲ್ಲೇ ಇರು ಅಂತ ಹೇಳಿದ್ರೆ ಆ ಜೀವ ಇನ್ನೊಂದಷ್ಟು ಕಾಲ ಬದುಕ್ತಿದೆ. ಸುದೀರ್ಘ ಅನುಭವ ಇರೋದ್ರಿಂದ ನಿಮ್ಗಳಿಗೂ ಭವಿಷ್ಯದಲ್ಲಿ ಒಳ್ಳೆ 2 ಮಾತು ಹೇಳ್ಬೋದು, ನೀವು ಸಂಪಾದನೆ ಮಾಡ್ಬೋದು, ನಿಮ್ ಬುದ್ಧಿವಂತಿಗಳಿಗೆ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕೆ ಕಾಲಕ್ಕೆ ಆ ಜನ್ಮಗಳು ಜನಿಸ್ತಾ ಇರ್ತವೆ, ಮಾಡ್ತಾ ಇರ್ತವೆ. ಯೌವನ ಬರುತ್ತೆ, ತಿರುಗಿ ವೃದ್ಧಾಪ್ಯ ಬರುತ್ತೆ. ಆದ್ರೆ ವೃದ್ಧಾಪ್ಯ ಬಂದ್ಮೇಲೆ ತಿರುಗಿ ಯೌವನನೂ ಬರಲ್ಲ, ಬಾಲ್ಯಾವಸ್ಥೆನೂ ಬರಲ್ಲ. ಹಾಗಾಗಿ ವೃದ್ಧರಿಗೆ ಗೌರವ ಕೊಟ್ಟು ಅವ್ರನ್ನ ಉಳಿಸ್ಕೊಂಡು ಅವರ ನೇತೃತ್ವದಲ್ಲಿ ನಾವು ಹೆಜ್ಜೆ ಇಟ್ಟು ನಡೆಯೋದು ತುಂಬಾ ಶ್ರೇಷ್ಠ ಆಗತ್ತೆ ಅಂತ ನನ್ನ ಮನಸ್ಸಿಗೆ. ಇವಾಗ ನಮಸ್ಕಾರ.
ಮಾಧ್ಯಮದವ್ರಿಗೆ ತಾಳ್ಮೆಯಿಂದ ತಾಳ್ಮೆಯಿಂದ ತಾವು ಕಾದು ನಮ್ಮ ಒಂದು ಈ 2 ಮಾತುಗಳನ್ನ ನನ್ನ ಈ ದುಃಖದಲ್ಲಿ ಸಹಭಾಗಿಗಳಾಗಿ ನೀವು ಹೊಟ್ಟೆ ಹಸುವನ್ನು ಲೆಕ್ಕಿಸ್ದಿರ. ನನ್ನ ತಾಯಿಯವರು ಯಾವಾಗಲೂ ಹೊಟ್ಟೆ ಹಸ್ಕೊಂಡಿರ್ಬಾರ್ದಪ್ಪ ಯಾರು ಅಂತ ಯಾವಾಗಲೂ ನನ್ನ ತಾಯಿಯವರು ಹೇಳ್ತಾರೆ. ಹೊಟ್ಟೆ ಹಸ್ಕೊಂಡಿರ್ಬಾರ್ದು ಅಂತ ಯಾವುದೇ ಕಾರ್ಯ ಇರಲಿ ಏನೇ ಇರಲಿ, ಜೀವ ತುಂಬಾ ಸೂಕ್ಷ್ಮ ಇದೆ ಇವತ್ತಿನ ಕಾಲಕ್ಕೆ. ಅದನ್ನೆಲ್ಲ ನೀವು ತಡೆದು ಕಾದು ಸ್ವಲ್ಪ ನಾನು ತಡವಾಗಿ ಬಂದರೂ ಕೂಡ ನನ್ನ ಕ್ಷಮಿಸಿ ಪ್ರೀತಿಯಿಂದ ನೀವು ನೋಡ್ಕೊಂಡಿರೋದಕ್ಕೆ ನಾನು ಎಂದೆಂದೂ ನಿಮಗೆ ಋಣಿಯಾಗಿದ್ದೀನಿ, ಚಿರಋಣಿಯಾಗಿದ್ದೀನಿ. ಇದು ನಮ್ಮ ಸ್ನೇಹಿತರು ಈ ಅರಣ್ಯದ ಬಗ್ಗೆ ಒಂದೆರಡು ಮಾತು ಮಾತಾಡಕ್ಕೆ. ಈ ಅರಣ್ಯದ ಬಗ್ಗೆ ನನ್ನ ತಾಯಿಯವ್ರಿಗೆ ತುಂಬಾ ಇಷ್ಟ. ಅರಣ್ಯನೂ ಇರಬೇಕು, ಅರಣ್ಯದ ಜೊತೆಲಿ ಮನುಷ್ಯನೂ ಇರಬೇಕು. ಅರಣ್ಯನ ಸಂರಕ್ಷಿಸಕ್ಕೆ ಮನುಷ್ಯನೇ ಬೇಕು. ಬರೀ ಅರಣ್ಯ ಇಲಾಖೆಯವರು ಮಾತ್ರ ಸಂರಕ್ಷಿಸ್ತಾರೆ ಅನ್ನುವಂಥ ವಿಷಯ ಅಲ್ಲ. ಹಾಗೆ ಅರಣ್ಯ ಇಲಾಖೆಯವರು ಇಲ್ಲ ಅಂದ್ರೆ ಅರಣ್ಯನನ್ನು ನಾವು ಸಂರಕ್ಷಿಸಕ್ಕಾಗಲ್ಲ, ಯಾಕಂದ್ರೆ ಅವರು ಅದನ್ನು ನೋಡ್ಕೊತಾ ಇದ್ದಾರೆ. ಆದರೆ ಈ ಲೆಕ್ಕಾಚಾರದಲ್ಲಿ ಅಲ್ಲಿರ್ತಕ್ಕಂಥ ಬುಡಗಟ್ಟಿನ ಜನಾಂಗ ಆಗ್ಲಿ ಅಥವಾ ರೈತರನ್ನೇ ಆಗ್ಲಿ ಒಕ್ಕಲೆಬ್ಬಿಸುವಂಥದ್ದು ನಿಜವಾಗ್ಲೂ ಅದು ನ್ಯಾಯ ಅಲ್ಲ. ರೈತ ವರ್ಷಾನ್ಗಟ್ಲೆ ಅಲ್ಲಿ ದುಡಿದು ತಾನು ಒತ್ತುವರಿ ಮಾಡ್ಕೊಂಡಿದ್ದಾನೋ ಅಥವಾ ಕಂದಾಯ ಭೂಮಿನಲ್ಲಿದ್ದಾನೋ, 2 ವಿಷಯನ ನಮ್ಮ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಅದೊಂದು ಸ್ವಲ್ಪ ಮನವರಿಕೆ ಮಾಡಿಕೊಂಡು ದಯವಿಟ್ಟು ತಕ್ಷಣ ಇದಕ್ಕೆ ರಾಜ್ಯದಾದ್ಯಂತ ಅಲ್ಲ ದೇಶದಾದ್ಯಂತ ಈ ಪ್ರಾಬ್ಲಮ್ ಇದೆ, ತೊಂದರೆ ಇದೆ. ಈಗ ಅರಣ್ಯ ಇತರೆ ಅಂತಕ್ಕಂಥದ್ದು ಯಾವುದು, ಅರಣ್ಯ ಅನ್ನುವಂಥದ್ದು ಯಾವುದು? ಅರಣ್ಯದಲ್ಲಿ ಕೂಡ ಕಾಗೋಡು ತಿಮ್ಮಪ್ಪನವ್ರು ಏನ್ ಹೇಳಿದ್ದಾರೆ, 3 ಎಕರೆ ಒಳಗೆ ಒತ್ತುವರಿ ಮಾಡಿರ್ತಕ್ಕಂಥ ಯಾವುದೇ ರೈತನ್ನ ಒಕ್ಕಲೆಬ್ಸಕ್ಕಾಗಲ್ಲ. ಅವನು 5 ಎಕರೆ ಒತ್ತುವರಿ ಮಾಡಿದ್ರೆ ಬೇಕಾದ್ರೆ ಅದ್ರ ಕಾನೂನು ಏನಿದೆಯೋ ಅದರಂತೆ ಮಾಡ್ರಿ, ಆದ್ರೆ 3 ಎಕರೆ ಲಿಮಿಟ್ ನ ಅವ್ರಿಗೆ ಕೊಡ್ಲೇಬೇಕಾಗತ್ತೆ. ನಾವು ಅವ್ರು ತಲತಲಾಂತರ ಅದನ್ನ ಪಾಪ ಅವರು ಜಮೀನ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಅವ್ರ ಸುಂಕ ಏನಿದೆ ಅದು ಕೊಟ್ಕೊಂಡು ತನ್ನ ಜೀವನ ಮಾಡ್ಕೊಂಡು ಹೋಗ್ತಾರೆ. ಈ ಜಮೀನಿಂದ ನೀವು ಒಕ್ಕಲು ಎಬ್ಬಿಸ್ಬಿಟ್ರೆ ಅವ್ರನ್ನ, ಈಗ ಅವರು ಬದುಕೋದು ಹೇಗೆ? ಈಗ 4-5 ಜನ ಇರುವಂತ ಒಂದು ಕುಟುಂಬಕ್ಕೆ ನೀವು ಎಷ್ಟು ಕೊಟ್ರೆ ಅವ್ರಿಗೆ ಸಾಕು? ಗೆಣಸು ಗೆಂಡೆ ಅದೇನೇ ಬೆಳ್ಕೊಂಡು ತಿನ್ಕೊಂಡವ್ರು ಅದನ್ನ ಸುಟ್ಕೊಂಡು ತಿನ್ಕೊಂಡು ಎಷ್ಟೋ ರೈತರ ಮನೆಯಲ್ಲಿ ನಾನು ನೋಡಿದೀನಿ. ಅನ್ನ ಬೇಯಿಸ್ಕೊಂಡು ಅಥವಾ ಮುದ್ದೆ ಹಾಕೊಂಡು ಅದಕ್ಕೆ ನೆಂಚ್ಕೊಳಕ್ಕೆ ಅವ್ರಿಗೆ ಇದಿಲ್ದಿರ ಯಾವ್ದೋ ಉಪ್ಪಿನಕಾಯಿ ಪ್ಯಾಕೆಟ್ ಅಲ್ಲಿ ತಗೊಂಬಂದು ಇದು ಮಾಡ್ಬಿಟ್ಟು ಉಪ್ಪಿನಕಾಯಲ್ಲಿ ಹತ್ಕೊಂಡು ತಿಂದಿರೋದನ್ನ ಕಣ್ಣಾರ ನೋಡಿದೀನಿ. ನೀರ್ ಕುಡಿದಿರೋದನ್ನ ಕಣ್ಣಾರನ್ನ ದೇವರನ್ನೇ ನೋಡಿದೀನಿ. ಶೂಟಿಂಗ್ ಹೋದಾಗ ಒಂದು ಮನೆಯಲ್ಲಿ ನಾವೆಲ್ಲ ಹೋಗಿ ಕೂತ್ಕೊಂಡು ಊಟ ಮಾಡ್ಬೇಕು ಅಂತ ಅವ್ರನ್ನ ಕೇಳಿದ್ರಂತ, ನಿಮ್ದೆಲ್ಲ ಊಟ ಆಯ್ತಾ ಅಂತ. ಇಲ್ಲಮ್ಮ ಊಟ ಆಗಿಲ್ಲ. ಶೂಟಿಂಗ್ನವ್ರು ಕೊಟ್ಟಿಲ್ವಾ? ಇಲ್ಲಮ್ಮ ಕೊಟ್ಟಿಲ್ಲ ಅಂತ. ಆಮೇಲೆ ನೀವು ಎಲ್ಲಿ ಕೆಲಸ ಮಾಡ್ತೀರ? ಕೆಲಸ ಇಲ್ಲಮ್ಮ, 3 ದಿವಸ ಆಯ್ತಮ್ಮ, ನಾವು ಊಟ ಮಾಡಿಲ್ಲಮ್ಮ ಅಂತ. ಏನ್ರಿ ಪರಿಸ್ಥಿತಿ? ಯಾವ ಪರಿಸ್ಥಿತಿಲಿ ನಾವು ಜೀವನ ಮಾಡ್ತಾ ಇದೀವಿ? ದೇಶ ಸಮೃದ್ಧಿಯಾಗಿದೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪರ್ ಕ್ಯಾಪಿಟಲ್ ಇನ್ಕಮ್ 12,000 15,000 ಅಂತಂದು ಹೇಳ್ತಾ ಇದೀವಿ ನಾವು. ಹೇಗೆ 15,000 ಇದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂಗಡಿಗಳಲ್ಲಿ ವ್ಯಾಪಾರಗಳು ಕಮ್ಮಿ ಆಗೋದಿಲ್ಲ? ಇಲ್ಲ. ಎಲ್ಲದರಲ್ಲೂ ನಾವು ನಿಮ್ಗೆ ಸುಂಕ ಹಾಕಿ 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 ಎಲ್ಲ ಕೊಟ್ಕೊಂಡ್ ಬಂದ್ಬಿಟ್ರೆ ಶ್ರೀಮಂತರಿಗೆ ಕಟ್ಟ ಶಕ್ತಿ ಇರುತ್ತೆ. ಈ ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು, ಮೇಲ್ಮಧ್ಯಮವರು 3 ಜನನು ಮಾನ ಮರ್ಯಾದೆ ಪ್ರಶ್ನೆ, ಮಾನ ಮರ್ಯಾದೆ ಅಂತಾನೆ ಅರ್ಧ ಹೊಟ್ಟೆಗೂ ಏನು ಮಾಡ್ಕೊಳ್ದಿರಾ ಕಾಯಿಲೆಗಳು ಬರ್ಸ್ಕೊಂಡು ಪ್ರಾಣ ಕಳ್ಕೊಂಡು ಹೋಗ್ತಾ ಇದಾರೆ. ಕೆಲವೊಬ್ರು ಆತ್ಮಹತ್ಯೆ ಮಾಡ್ಕೋತಾರೆ, ಕೆಲವೊಬ್ರು ಮನಸ್ಥಿತಿಗಳು ಮಾನಸಿಕ ಖಿನ್ನತೆಗೆ ಹೋಗ್ಬಿಡ್ತಾರೆ. ಮಕ್ಳಿರ್ತಾರೆ, ಏನಕ್ಕಿದ್ದೀರಾ ನೀವು? 50,000 ತರಕ್ಕೆ ಯೋಗ್ಯತೆ ಇಲ್ಲ, 1 ಲಕ್ಷ ತರಕ್ಕೆ ಏನ್ 50,000 1 ಲಕ್ಷ ಕಾಯ್ಕೊಂಡು ಕೂತಿದಾರಿಯೇ? ಬನ್ನಿ ಇಲ್ಲಿ 50,000 ಸಂಬಳ ಇದೆ ನಿಮ್ಗೆ ಅಂತ ಬೋರ್ಡ್ ಇಟ್ಕೊಂಡು ಪ್ರಯತ್ನ ಪಡ್ಬೇಕು. ಪ್ರಯತ್ನದಲ್ಲಿ ಕೇವಲಗಳು, ಅವಮಾನಗಳು. ಅದರಲ್ಲಿ ಯುವಕರಿಗೆ ಈ ನಿರುದ್ಯೋಗ ಸಮಸ್ಯೆ ಎಂದೂ ಬರಬಾರ್ದು. ಅದು ಉದ್ಯೋಗ ಕಲ್ಪಿಸ್ತಕ್ಕಂಥ ಕೆಲಸ ಯಾವುದು, ಹೇಗ್ ನಾವು ಮಾಡ್ಬೇಕು? 100 ಸರಿ ನಾವು ಅದನ್ನ ಯೋಚನೆ ಮಾಡ್ಕೊಂಡು ಮಾಡ್ಬೇಕು. ಹೊಸ ರಸ್ತೆ, ಹೊಸ ಗಾಡಿಗಳನ್ನ ಬಿಟ್ಟಾಕ್ಷಣ ಎಲ್ಲರೂ ಅದನ್ನ ಖರೀದಿ ಮಾಡುವಂತ ಅವ್ರಿಗೆ ಶಕ್ತಿ ಬೇಕಲ್ಲ. ಇನ್ನೊಂದಷ್ಟು ಸಾಲಗಾರೆ ನಾವು ಅವ್ರನ್ನ ಮಾಡ್ತಾ ಇದ್ವಿ. ಅವ್ರು ಧೈರ್ಯವಾಗಿ ಯಾವತ್ತು ಸಂಪೂರ್ಣ ತಮ್ಮ ದುಡ್ಡಲ್ಲಿ ಒಂದು ಗಾಡಿ ಕೊಳ್ತಾರೋ ಅವತ್ತು ಅವ್ರು ಸಮೃದ್ಧಿಯಾಗಿದ್ದಂಗೆ. ಸಂತೋಷವಾಗಿ ನನ್ಗೇನ್ ನಿಮ್ದೇನು ಬೇಕಾಗಿಲ್ಲ, ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳ್ತಾರೋ ಆವತ್ತು ನಮ್ಮ ದೇಶ ಸಮೃದ್ಧಿ ಆದಾಗೆ. ಒಬ್ಬ ಶ್ರೀಮಂತ ಉದ್ಧಾರ ಆಗಿ 4 ಜನ ಬಡವರು ನನಗೇನಾದ್ರು ಕೊಡೆಯ ಅಂತ ಕೈ ನೀಡೋ ಪರಿಸ್ಥಿತಿ ಬಂತಿದ್ರೆ ಅವನ ಶ್ರೀಮಂತಿಗೆ ಬೆಲೆ ಇಲ್ಲ. ಅರ್ಥ ಮಾಡ್ಕೊಬೇಕು. ಮಹಾರಾಜರ ಕಾಲದಲ್ಲಿ ದೇಶ ಪರ್ಯಟನೆ ಎಲ್ಲ ಹೋಗ್ತಾ ಇದ್ರು. ಯಾಕೆ? ಜನಗಳ ಒಂದು ಕಷ್ಟ ಸುಖನ ಆಲಿಸ್ಕೊಂಡು ಏನ್ ತೊಂದರೆ ಆಗಿದೆ, ಆರ್ಥಿಕವಾಗಿ ಇವ್ರಿಗೆ ಬೆಳೆ ಇದೆಯಾ, ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನಕ್ಕಿದ್ಯಾ, ನಾಣ್ಯಗಳಿದೆಯಾ ಅವ್ರ ಕೈನಲ್ಲಿ ಅಂತ ಒದ್ದಾಡೋರು. ನನ್ನ ತಾಯಿಯವ್ರು ಹೇಳೋರು ಈ ಕಥೆನೆಲ್ಲ.
ಇದು ಇವತ್ತು ನಿಜ ಅನ್ನಿಸ್ತಾ ಇದೆ. ದೇಶ ಪರ್ಯಟನೆ ನಾವು ಮಾಡಲೇಬೇಕು, ಜನಗಳ ಕಷ್ಟನ ಆಲಿಸಲೇಬೇಕು. ಜನ ಚೆನ್ನಾಗಿದ್ರೆ ನಾಡು ಚೆನ್ನ, ದೇಶ ಚೆನ್ನ, ಎಲ್ಲ ಸಮೃದ್ಧಿ, ಎಲ್ಲ ಅಭಿವೃದ್ಧಿ. ಇಲ್ಲ ಅಂದ್ರೆ ಎಲ್ಲಾನು ಕ್ಷಾಮದಲ್ಲೇ ಇದೆ ಅನ್ನುವಂಥದ್ದೇ ಲೆಕ್ಕಾಚಾರ. ನಮಸ್ಕಾರ.